ಚಿಕನ್ ಪುಳಿ ಮುಂಚಿ ತುಂಬ ನೀರಾಗಿರಬಾರ್ದು, ಗಟ್ಟಿಯಾಗಿರಬೇಕು. ದೋಸೆ ರೈಸ್ ಜೊತೆಗೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಅನ್ನದೊಟ್ಟಿಗೆಲ್ಲ ತಿನ್ಬೋದು. ತುಂಬ ಟೇಸ್ಟಿಯಾಗಿರುವಂತಹ ಚಿಕನ್ ಪುಳಿ ಮುಂಚಿ ರೆಸಿಪಿನ ಮಾಡೋದು ಹೇಗೆ ಅನ್ನೋದನ್ನು ನಾನಿವತ್ತು ಸೌಮ್ಯ ಅಡುಗೆ ಮನೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಹಾಗೆ ನನ್ನ ಚಾನಲ್ಗೆ ಸ್ವಾಗತ. ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡಿದ್ದೀನಿ ಚಿಕನ್ ಪುಳಿ ಮುಂಚಿ ಮಾಡೋದಕ್ಕೋಸ್ಕರ. 3 ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನಾನು ಮಸಾಲ ಫ್ರೈ ಮಾಡೋದಕ್ಕೋಸ್ಕರ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ತಗೋತೀನಿ. ಯಾವ್ದ್ಯಾವುದು ಅಂದರೆ 1.5 ಚಮಚದಷ್ಟು ಧನಿಯಾ, ಅರ್ಧ ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತೆ, ಅರ್ಧ ಚಮಚದಷ್ಟು ಕಾಳು ಮೆಣಸು, 2 ಪೀಸ್ ಚಕ್ಕೆ, 2 ಲವಂಗ. ಸ್ಟಾರ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಫುಲ್ ಒಂದು ಇಡೀ ಸ್ಟಾರ್ ಹಾಕಿದ್ರೆ ಮಸಾಲೆ ಜಾಸ್ತಿ ಆಗುತ್ತೆ, ಅದರಿಂದ ಸ್ವಲ್ಪ ಹಾಕಿದ್ದೀನಿ. ಹಾಗೆ 4ರಿಂದ 5 ಲವಂಗ, 1 ಬೆಳ್ಳುಳ್ಳಿ ಗಡ್ಡೆ, ಸ್ವಲ್ಪ ಶುಂಠಿ, 10ರಿಂದ 12 ಬ್ಯಾಡಗೆ ಮೆಣಸಿನ್ಕಾಯಿ. ಖಾರ ಇರೋದಿಲ್ಲ ಇದು, ಅದರಿಂದ ಇಷ್ಟು ಮೆಣಸನ್ನು ತಗೊಂಡಿದ್ದೀನಿ. 1.5 kgಯಷ್ಟು ಚಿಕನ್. ನೋಡಿ, ಒಂದು ಬಾಣಲೆನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಬಾಣಲೆ ಕಾದ ನಂತರ 2 ಚಮಚದಷ್ಟು ಅಡುಗೆ ಎಣ್ಣೆ ಮತ್ತು 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊತೀನಿ. ತುಪ್ಪ ಕಾದ ನಂತರ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಈರುಳ್ಳಿಯನ್ನು ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದರಲ್ಲಿ 3/4 ಭಾಗದಷ್ಟು ಈರುಳ್ಳಿಯನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಸ್ವಲ್ಪ ನಂತರ ಮಸಾಲೆ ಒಟ್ಟಿಗೆ ರುಬ್ಬೋದಕ್ಕೋಸ್ಕರ ಸ್ವಲ್ಪ ತೆಗೆದಿಟ್ಕೋತೀನಿ. ನೋಡಿ, ಈ ಥರ ಫ್ರೈ ಮಾಡಬೇಕು. ಇದು ಫ್ರೈ ಆಗುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು ಆನಿಯನ್ನು. ನಂತರದಲ್ಲಿ ನಾವು ಇದಕ್ಕೆ ಚಿಕನನ್ನು ಸೇರಿಸ್ಕೋಬೇಕು, ತೊಳೆದಿಟ್ಕೊಂಡಂತಹ ಚಿಕನ್. ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡು ನನ್ನ ಎಲ್ಲ ಹೊಸ ವೀಡಿಯೋಗಳನ್ನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸ್ವಲ್ಪ ಚಿಕನನ್ನು ಎಣ್ಣೆಯಲ್ಲಿ ಹೀಗೆ ಬೇಯಿಸ್ಕೋಬೇಕು. ಸ್ವಲ್ಪ ಬೆಂದ ನಂತರ ನಾವು ಇದಕ್ಕೆ 1 ಚಮಚದಷ್ಟು ಅರಿಶಿಣ, 1/2 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ನಾನು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಕೈಯಲ್ಲೇ. ನೀವು ಗೊತ್ತಾಗಿಲ್ಲ ಅಂದರೆ ಸ್ಪೂನಲ್ಲಿ ಹಾಕಿ 1/2 ಚಮಚ ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಲಾಸ್ಟಲ್ಲಿ ಅಡುಗೆ ಆದಮೇಲೆ ಸ್ವಲ್ಪ ಚೆಕ್ ಮಾಡಿದ್ರೆ ಆಯಿತು. 10ರಿಂದ 15 ನಿಮಿಷಗಳ ಕಾಲ ಇದರ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಾವು ಮಸಾಲ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೊಂಡು ಬರೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಕಾದ ನಂತರ ಈ ಮಸಾಲ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿಯೇ ಫ್ರೈ ಮಾಡ್ಕೋಬೇಕು. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ಮತ್ತು ಮೆಂತೆ ಇರುತ್ತಲ್ಲ, ಅದನ್ನೆಲ್ಲ ಒಂದು ಸರಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ಒಣಮೆಣಸಿನಕಾಯಿನ ಸೇರಿಸ್ಕೋಬೇಕು. ಒಟ್ಟಿಗೆ ಎಲ್ಲದನ್ನು ಹಾಕ್ಕೊಂಡ್ರೆ ಒಂದು ಸುಟ್ಟೋಗ್ಬಿಡುತ್ತೆ, ಒಂದು ಸುಡೋದಿಲ್ಲ, ಆ ಥರ ಆಗುತ್ತೆ. ಆದ್ದರಿಂದ ಈ ಥರ ಒಣಮೆಣಸಿನಕಾಯಿನ ಇವಾಗ ಹಾಕ್ಕೋಬೇಕು. ಒಣಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದ ನಂತರ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಸೇರಿಸ್ಕೋಬೇಕು. ಇವಾಗ ನಾವು ಇದಕ್ಕೆ 1-2 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಸೇರಿಸ್ಕೊಂಡು ಮಸಾಲನ ಫ್ರೈ ಮಾಡಬೇಕು. ತೆಂಗಿನೆಣ್ಣೆಯಿಂದ ನಾವು ಮಸಾಲನ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ತೀವಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ. 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊಂಡು ಇದು ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಈಗ ನಾವು ಫ್ರೈ ಮಾಡಿಟ್ಟಂತಹ ಚಿಕನ್ ಬೆಂದಿರ್ಬೋದು, ನೋಡೋಣ. ಈಗ ನೋಡಿ, ಸ್ವಲ್ಪ ನೀರಿದೆ, ಈಗ ಬೆಂದಿದೆ ಅನಿಸುತ್ತೆ. ನೀವು ಒಂದು ಸರಿ ಚೆಕ್ ಮಾಡಿಕೊಂಡು ಬೆಂದಿಲ್ಲ ಅಂದರೆ 1/2 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ನಾನು ಇದಕ್ಕೆ ಇವಾಗ 3 ಚಮಚದಷ್ಟು ಹುಣಸೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ರಸವನ್ನು ನೀವು ನೋಡಿ ಹಾಕ್ಕೋಬೇಕಾಗುತ್ತೆ, ಒಂದೇ ಸರಿ ಜಾಸ್ತಿ ಹಾಕ್ಕೋಬೇಡಿ. ಮತ್ತು ಹುಳಿ ಆದರೆ
ಚೆನ್ನಾಗಾಗೋದಿಲ್ಲ. ಹುಳಿ ಮತ್ತು ಉಪ್ಪು ಯಾವಾಗಲೂ ಕರೆಕ್ಟಾಗಿರಬೇಕು, ಜಾಸ್ತಿನೂ ಆಗಬಾರ್ದು. ಈಗ ನಾವು ಈ ಫ್ರೈ ಮಾಡಿಟ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ ತಣ್ಣಗಾಗಿದೆ. ಇವಾಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಅರ್ಧ ಚಮಚದಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪವೇ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಒಂದೇ ಸರಿ ನೀರನ್ನು ಹಾಕಿದ್ರೆ ಸಣ್ಣಗಾಗೋದಿಲ್ಲ ಮಸಾಲೆ, ಆದ್ದರಿಂದ ಸ್ವಲ್ಪವೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಪೇಸ್ಟ್ ಮಾಡಿದ್ದೀನಿ. ಇವಾಗ ಇಷ್ಟು ಸಣ್ಣಗೆ ಆಗಿದೆ. ಇಷ್ಟು ಸಣ್ಣಗಾದರೆ ಚೆನ್ನಾಗಾಗುತ್ತೆ ಗಸಿ. ಆದ್ದರಿಂದ ಈಗ ಚಿಕನ್ ಬೆಂದಿದೆ, ನೀರೆಲ್ಲ ಡ್ರೈ ಆಗಿದೆ. ಅದರಿಂದ ನಾನು ಈ ಮಸಾಲೆಯನ್ನು ಚಿಕನ್ಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನೀಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಬೇಯಿಸ್ಕೋಬೇಕು ಮಸಾಲೆನ. ಆಮೇಲೆ ನಾವು ನೀರನ್ನು ಸೇರಿಸ್ಕೋಬೇಕು. ಮಿಕ್ಸಿ ಜಾರನ್ನು ಸ್ವಲ್ಪ ನೀರನ್ನು ಹಾಕಿ ತೊಳೆದು ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ತುಂಬ ನೀರು ಹಾಕಬಾರ್ದು. ನೀರಾದರೆ ಚೆನ್ನಾಗಾಗಲ್ಲ. ಗಟ್ಟಿಯಾಗಿ ಗಸಿ ಇದ್ರೇ ಚೆನ್ನಾಗಾಗುತ್ತೆ. ಇದರಲ್ಲಿ ನೀವು ಅನ್ನ ಸಹ ಊಟ ಮಾಡ್ಬೋದು, ದೋಸೆ ಚಪಾತಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ನೀವು ಈ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟ ಮೇಲೆ ಒಂದು 10 ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಕುದಿ ಬರಿಸಬೇಕು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕು. ಆವಾಗ ಇದು ಖಾರದ ಅಂಶ ಮತ್ತು ಮಸಾಲೆಯ ಹಸಿ ಘಮ ಎಲ್ಲ ಇದ್ದರೆ ಹೋಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬೇಕಿದ್ದರೆ ಸೇರಿಸ್ಕೊಳ್ಳಿ. ಥ್ಯಾಂಕ್ ಯು.